ಕೇರಳದಲ್ಲಿ ಲವ್ ಜಿಹಾದ್ ಸಂಬಂಧಪಟ್ಟ ಹೇಗೆ ಯಾವ್ಯಾವ ರೀತಿಯ ಸಂಚನ್ನ ಷಡ್ಯಂತ್ರನ್ನ ಮಾಡ್ತಾರೆ ಅನ್ನುವಂಥದ್ದು ಅದರಲ್ಲಿ ಚಿತ್ರಣವನ್ನು ತೋರಿಸಿದ್ದಾರೆ. ಅದೇ ಒಂಥರ ಇಡೀ ಸಮಾಜವನ್ನ ಇಡೀ ದೇಶವನ್ನ ನಡಗಿಸ್ಬಿಟ್ಟಿದೆ. ಇಂಥ ಭಯಾನಕವಾದಂಥ ಷಡ್ಯಂತ್ರ ಕುತಂತ್ರ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಹೇಗೆ ವ್ಯವಸ್ಥಿತವಾಗಿ ಭಯೋತ್ಪಾದನೆಗೆ ಉಪಯೋಗ ತಗೊಳ್ತಾರೆ ಅನ್ನುವಂಥದ್ದು ತೋರಿಸಿದೆ. ಈಗ ನಂಬರ್ 2 ಬಂದಿದೆ. ಇದರಲ್ಲಿ ಕೇರಳದಷ್ಟೇ ಅಲ್ಲ, ಅಂದ್ರೆ ಔಟ್ ಆಫ್ ಕೇರಳ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೇಗೆ ಇದರ ಷಡ್ಯಂತ್ರ ನಡೀತಾ ಇದೆ, ಕುತಂತ್ರ ನಡೀತಾ ಇದೆ ಅನ್ನುವಂಥದ್ದು ತೋರಿಸಿದ್ದಾರೆ ಅನ್ನುವಂಥದ್ದು ನಾನು ವಿಮರ್ಶೆಯನ್ನು ಓದಿದ್ದೀನಿ. ಈಗ ನೋಡ್ಬೇಕು ಹೇಗಿದೆ ಅಂತ. ಲವ್ ಜಿಹಾದ್ ಇದೊಂದು ಇಸ್ಲಾಮಿನ ಜನಸಂಖ್ಯೆ ವಿಸ್ತರಣೆಗೋಸ್ಕರ ಮಾಡುವಂತಹ ಪ್ರಕ್ರಿಯೆ. ಬರೇ ಅದು ಒಂದೇ ಅಲ್ಲ. ಹಿಂದೂ ಧರ್ಮದಲ್ಲಿ ಮಾತೃ ದೇವೋ ಭವ, ಸ್ತ್ರೀಯನ್ನ ತಾಯಿಯ ಸ್ವರೂಪದಲ್ಲಿ ಕಂಡಂತ ಈ ದೇಶ ಪ್ರತಿಯೊಂದು ಉಪಕಾರ ಮಾಡುವಂತ ನಾವು ಅದನ್ನ ತಾಯಿಯ ಸ್ವರೂಪದಲ್ಲಿ ಕಂಡಂತ ದೇಶವನ್ನ ಉಳಿಗೆಡಿಸಬೇಕು. ಇದು ಇಸ್ಲಾಮಿನ ಕೆಟ್ಟ ಬುದ್ಧಿ ಇದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಆಗ್ತಾ ಇರುವಂತಹ ಏನು ಒಂದು ಬೆಳವಣಿಗೆ ಇದೆ ಅದನ್ನ ಚಿತ್ರಣವನ್ನ ಕೇರಳ ಸ್ಟೋರಿ ನಂಬರ್ 2ದಲ್ಲಿ ತೋರಿಸಿದ್ದಾರೆ ಅಂತ ಅನ್ನುವಂಥದ್ದಿದೆ. ನಾನು ಹೇಳೋದು ಪ್ರತಿಯೊಬ್ಬ ಹಿಂದೂ, ವಿಶೇಷವಾಗಿ ಮಹಿಳೆಯರು ಇದನ್ನು ನೋಡಬೇಕು, ಇದನ್ನು ಪ್ರಸಾರ ಮಾಡಬೇಕು. ಮನೆ ಮನೆಗೆ ಈ ಸಂದೇಶವನ್ನು ಕೊಡುವಂತಹ ಪ್ರಕ್ರಿಯೆ ಆಗಬೇಕು. ಮತ್ತು ಯಾರು ಇದನ್ನು ನಿರ್ದೇಶಕರಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು, ಅಭಿನಂದನೆಗಳನ್ನು ಹೇಳ್ತೇನೆ. ಸರ್, ನಿಮ್ಮ ಪ್ರಕಾರ ಲವ್ ಜಿಹಾದ್